ನಮಸ್ತೆ ಎಲ್ರಿಗೂ. ನಿಮ್ಗೆ ಗೊತ್ತಾ, ಚೀನಾ ಮತ್ತು ಜಪಾನ್ ಅಂತ ದೇಶದಲ್ಲಿ ಮರಗಳನ್ನ ಅವ್ರು ಕಡಿಬೇಕು ಅಂತ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ನಾವೇಗ ಇಂಡಿಯನ್ಸು ಭಾರತೀಯರು ಅಶ್ವತ್ಥ ಮರಣ, ಈ ತೆಂಗಿನ ಮರಣ, ಕಲ್ಪವೃಕ್ಷ ಹೇಗೆ ನಾವು ದೇವರ ಸ್ಥಾನದಲ್ಲಿ ಇಟ್ಟಿದ್ದೀವೋ, ಹಾಗೆ ಅವರು ಚೀನಾ ಮತ್ತು ಜಪಾನ್ ಅಂತ ದೇಶಗಳಲ್ಲಿ ಮರನ ದೇವರ ಸ್ಥಾನದಲ್ಲಿ ನೋಡ್ತಾರಂತೆ. ಸೊ ಒಂದು ಮರ ಅನ್ವಾಂಟೆಡ್ ಟ್ರೀ ಇರುತ್ತೆ ಅಂದ್ಕೊಳ್ಳಿ, ಆ ಮರನ ಅವರು ಕಡಿಯೋದಿಲ್ವಂತೆ, ಅದ್ರ ಮುಂದೆ ಹೋಗಿ ತುಂಬ ಕೆಟ್ಟದಾಗಿ ಬೈತಾರಂತೆ. ಹೇಗೆ ಕೆಟ್ಟದಾಗಿ ಅಂದರೆ, ಅದಕ್ಕೆ ಹರ್ಟ್ ಆಗಿ ಈಗೇನೋ ಯಾರೋ ಅಂದರೆ ಸತ್ತೋಗೋಣ ಅನ್ನೋಷ್ಟು ಕೋಪ ಬರ್ತಾರೆ. ಸೊ ಆ ಥರ ಆ ಮರಕ್ಕೆ ಬೈತಾರಂತೆ. ಸೊ ಆವಾಗ ಏನು ಮಾಡುತ್ತೆ, ಆ ಮರ ಬೇಜಾರು ಮಾಡಿಕೊಂಡು 1 ವೀಕಲ್ಲೇ ಅದು ತಾನಾಗೆ ಬಿದ್ದೋಗುತ್ತಂತೆ. ಹಾಗೇ ಹೌದು, ಮರಕ್ಕೆ ಜೀವ ಇದೆಯಾ ಅಂತ. ಮರಕ್ಕೆ ಸೈಂಟಿಫಿಕಲಿ ಕಿವಿ ಮತ್ತು ಜೀವ ಇರೋದಿಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ಏನಂದರೆ, ಅದ್ರ ಧ್ವನಿ ತರಂಗಗಳು ನಮ್ಮ ಅಂದರೆ ಹ್ಯೂಮನ್ಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ. ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ, ಏನು ಹೇಗೆ ಗಿಡಗಳನ್ನ ಮೇಂಟೈನ್ ಮಾಡ್ತೀಯ ಅಂತ. ಅಂದರೆ ಇಂಡೋರ್ ಆಗಿರ್ಬೋದು, ಔಟ್ಡೋರ್ ಆಗಿದ್ರು. ನಾನು ಸ್ವಲ್ಪ ಗಾರ್ಡನಿಂಗ್ ಮಾಡ್ತಿರ್ತೀನಿ. ನನಗೆ ತುಂಬ ಜನ ಏನು ಇಷ್ಟು ಈಸಿ ಮೇಂಟೆನೆನ್ಸ್ ಅಲ್ವಾ, ಯಾಕೆ ಹಿಂಗೆ ಕೇಳ್ತಾರೆ ಅಂತ ನನಗೆ ಅನಿಸ್ತಾಯಿತ್ತು. ಬಟ್ ಇದು ಆ್ಯಕ್ಚುಲಿ ಒಂದು ಟ್ರಿಕ್ ಯೂಸ್ ಮಾಡ್ತೀನಿ. ಟ್ರಿಕ್ ಅಂತ ಅಲ್ಲ, ಬಟ್ ಇದು ನಾನು ನಾರ್ಮಲಾಗಿ ಮಾಡ್ತಾಯಿದ್ದೆ. ಏನಂದರೆ, ಗಿಡಗಳನ್ನ ಈಗೊಂದು ಗುಲಾಬಿ ಗಿಡ ನರ್ಸರಿಯಿಂದ ತಂದ್ರಿ ಅಂದ್ಕೊಳ್ಳಿ. ಅದೊಂದು ಮೊಗ್ಗಾಗಿರುತ್ತೆ ಪುಟಾಣಿ. ಅದು ಹೂವು ಆಗಬೇಕಾದ್ರೆ ನೀನು ಬೇಗ ಹೂವು ಹಾಗೂ ಯಾವಾಗ ಆಗ್ತೀಯ ಹೂವು ಅಂತ ಕೇಳೋದಿರ್ಬೋದು. ಅದಕ್ಕೆ ಮಣ್ಣು ಡ್ರೈ ಆಗಿರುತ್ತೆ. ಅಯ್ಯೋ ಪಾಪ ನಂಗೆ ನೀರೇ ಹಾಕಿಲ್ಲ ಅಲ್ವಾ. ಸೊ ಈ ಥರ ನಾವು ಹೇಗೆ ನಾರ್ಮಲಾಗಿ ಜನಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತೀವೋ, ಅದೇ ಥರ ಪ್ಲ್ಯಾಂಟ್ಸ್ಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ಅವು ಹೆಲ್ದಿಯಾಗಿ ಬೆಳೆಯುತ್ತಂತೆ. ಇದು ಆ್ಯಕ್ಚುಲಾಗಿ ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ. ಇದನ್ನು ನಾನು ಶೇರ್ ಮಾಡಬೇಕಿತ್ತು ಅಂತ ಅಂದ್ಕೊಂಡೆ, ಹಾಗಾಗಿ ಮಾಡಿದೆ. ಥ್ಯಾಂಕ್ ಯು.